ನಮಸ್ಕಾರ ವೀಕ್ಷಕರೇ. ನಮಗೆಲ್ಲ ಮೈಸೂರು ಅಂದ ತಕ್ಷಣ ಸಾಂಸ್ಕೃತಿಕ ನಗರಿ ಅಂತ ನೆನಪಾಗುತ್ತೆ. ಅದರ ಜೊತೆಗೆ ಮೈಸೂರು ಅರಮನೆ ನೆನಪಾಗೇ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮೈಸೂರು ಅರಮನೆ ನೋಡಲೇಬೇಕು, ಚಾಮುಂಡಿ ದೇವಿಯ ದರ್ಶನ ಪಡಿಲೇಬೇಕು ಅಂತ ಮೈಸೂರಿಗೆ ಭೇಟಿ ಕೊಟ್ಟಿರ್ತೀರಿ. ಆದರೆ ಎಷ್ಟು ಜನಕ್ಕೆ ಗೊತ್ತು ಮೈಸೂರು ಅರಮನೆಯ ಹಿನ್ನೆಲೆ ಏನು, ಅದರ ಇತಿಹಾಸ ಏನು ಹೇಳುತ್ತೆ ಅಂತ? ಬಹುತೇಕರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಈ ಕಾರ್ಯಕ್ರಮದಲ್ಲಿ, ಈ ವಿಶೇಷ ಸಂಚಿಕೆಯಲ್ಲಿ ಮೈಸೂರು ಅರಮನೆಯ ಇತಿಹಾಸವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಇತಿಹಾಸಕಾರರು ಧರ್ಮೇಂದ್ರ ಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೈಸೂರು ಅರಮನೆ ಮುಂಭಾಗ ನಿಂತಿದ್ದೀವಿ, ದಸರಾ ಸಂಭ್ರಮ ಮನೆ ಮಾಡಿದೆ. ಏನು ಹೇಳ್ತೀರಿ, ಅದರ ಇತಿಹಾಸದ ಬಗ್ಗೆ ಮಾಹಿತಿ ಕೊಡಿ. ಈ ಒಂದು ಇಂದ್ರ ನಗರಿ ಅಂತ, ಸ್ವರ್ಗಲೋಕದ ತುಣುಕು ಅಂತ ನಾನು ಇದನ್ನ ಯಾವಾಗಲೂ ಕರಿತೀನಿ. ನಮ್ಮ ಅರಮನೆನ ಅಂಬಾವಿಲಾಸ ಅಂತ ನಾವು ಕರಿತೀವಿ. ಇದು ಕಟ್ಟಿದ್ದು 1912ರಲ್ಲಿ ಇದು ಮುಗೀತು. ಇದರ ಹೆಸರು ಅಂಬಾವಿಲಾಸ ಅಂತ. ಇದ್ರ ಹಿಂದಕ್ಕೆ ಒಂದು ಅರಮನೆ ಇತ್ತು, ಮರದ ಅರಮನೆ, ಅದಕ್ಕೂ ಅಂಬಾವಿಲಾಸ ಅಂತ ಕರಿತಾ ಇದ್ವು. ಅದಕ್ಕೂ ಹಿಂದೆ ಇನ್ನೊಂದು ಅರಮನೆ ಇತ್ತು, ಅದು ಸೌಂದರ್ಯ ವಿಲಾಸ ಅಂತ ಕರಿತಾ ಇದ್ವು. ಸೌಂದರ್ಯ ವಿಲಾಸ ಬಿದ್ದೋಗಿ 1799ರಲ್ಲಿ ಬಿದ್ದೋಯ್ತು. 1799ರಲ್ಲಿ ಬಿದ್ದೋದಾಗ ಇದನ್ನು ಕಟ್ಕೊಂಡ್ರು. 1800ಕ್ಕೆ ಮಹಾರಾಜ 3ನೇ ಕೃಷ್ಣರಾಜ ಒಡೆಯರು ಮತ್ತು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ದಿವಾನ್ ಪೂರ್ಣಯ್ಯನವರ ಸಹಿತವಾಗಿ ಮೈಸೂರಿಗೆ ಬಂದರು. ಮೈಸೂರಿಗೆ ಬಂದಾಗ ಆ ಅರಮನೆ ಸಂಪೂರ್ಣವಾದ ಶಿಥಿಲವಾಗಿ ಹೋಗಿತ್ತಲ್ಲ, ಅದನ್ನೆಲ್ಲ ತೆಗೆದು ಇನ್ನೊಂದು ಅರಮನೆ ಕಟ್ಟಿದ್ರು, ಅದೇ ಮರದ ಅರಮನೆ. ಆ ಮರದ ಅರಮನೆ ಕಟ್ಟಿ 97 ವರ್ಷ ಇತ್ತು. 1897ನಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಸೋದರಿಯ ಮದುವೆ ಸಂದರ್ಭದಲ್ಲಿ ಆ ಅರಮನೆಗೆ ಬೆಂಕಿ ಬಿದ್ದೋಯ್ತು. ಆ ಬೆಂಕಿ 11 ದಿನ ಉರಿತು. ಬೆಂಗಳೂರಿನಿಂದ ಮದ್ರಾಸ್ ಸ್ಯಾಪರ್ಸ್ ಬಂದು ಆ ಅರಮನೆಯ ಬೆಂಕಿಯನ್ನು ನಂದಿಸಬೇಕಾಯಿತು. ಅದಾದಮೇಲೆ ಮೈಸೂರಿಗೆ ಭಾರತದ ಮೊದಲ ಅಗ್ನಿಶಾಮಕ ದಳನೂ ಬಂತು. ಅದಾದಮೇಲೆ ಈಗಿನ ಅರಮನೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಈಗಿನ ಅರಮನೆ ಕಟ್ಟಿ 1912ರಲ್ಲಿ ಈಗಿನ ಅರಮನೆಯನ್ನು ಮುಗಿಸಿದ್ರು. ಈ ಅಂಬಾವಿಲಾಸ ಅರಮನೆಯನ್ನು, ಈಗಿನ ಅರಮನೆಯನ್ನು 1912ರಲ್ಲಿ ಮುಗಿಸಿದ್ರು. ಇದನ್ನು ಈ 1912ಅಲ್ಲಿ ಇದನ್ನು ಮುಗಿಸೋರಲ್ಲ. ಆಗೆಲ್ಲ ಇಲ್ಲೆಲ್ಲ ಜನವಸತಿ ಇತ್ತು. ಇನ್ಫ್ಯಾಕ್ಟ್ ಇದು 1399ನಲ್ಲಿ ಇಲ್ಲಿ ಯದುರಾಯರು ಈ ಮೈಸೂರು ಸಂಸ್ಥಾನವನ್ನು ಶುರು ಮಾಡಿದ್ರಲ್ಲ, ಆಗ ಇಲ್ಲೆಲ್ಲ ಜನವಸತಿ ಇತ್ತು. ಇದೇ ಮೈಸೂರು ಆಗ. ಈ ಕೋಟೆ ಏನು ಕಾಣ್ತಾ ಇದೆಯಲ್ಲ, ಸುತ್ತ ಕೋಟೆ ಏನು ಕಾಣ್ತಾ ಇದೆಯಲ್ಲ, ಇದೇ ಮೈಸೂರು ಆಗ. ಇಷ್ಟೇ ಮೈಸೂರು ಇದ್ದಿದ್ದಾಗ ಇಲ್ಲಿ ಒಳಗಡೆನೇ ಜನವಸತಿ ಇತ್ತು. ಇವರಿಗೆಲ್ಲ ನೀರಿಗೆ ಸೆಲೆಯಾಗಿ ಮುಂದ್ಗಡೆ ದೊಡ್ಡ ಕೆರೆ, ಇವತ್ತು ಎಕ್ಸಿಬಿಷನ್ ಇದೆಯಲ್ಲ ಅದೇ ದೊಡ್ಡ ಕೆರೆ ಮೈದಾನ, ಅಲ್ಲಿ ದೊಡ್ಡ ಕೆರೆ ಇತ್ತು. ಅಲ್ಲಿಂದನೇ ಈ ಅರಮನೆಗೆ ನೀರು ಬರ್ತಾ ಇದ್ದಿದ್ದು. ಹಾಗಾಗಿ ತುಂಬ ವರ್ಷಗಳ ಕಾಲ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದವರೆಗೂ ಇಲ್ಲಿ ಜನವಸತಿ ಇತ್ತು. ಯದುರಾಯರಿಂದ ಶುರುವಾದಂಥ ಅರಮನೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದವರೆಗೂ ಹೆಚ್ಚು ಕಡಿಮೆ ಒಂದು 400 ವರ್ಷ ಅಂದ್ಕೊಳ್ರಿ. ಆ 400 ವರ್ಷ ಇಲ್ಲೇ ಜನವಸತಿ ಇತ್ತು. ಇಲ್ಲೆಲ್ಲ ಜನ ಇದ್ರಲ್ಲಿ, ಎಲ್ಲ ಜನ ಇದ್ರಲ್ಲ. ಆಮೇಲೆ ಇದನ್ನು ಬ್ಯೂಟಿಫಿಕೇಷನ್ ಮಾಡಬೇಕು ಅಂತ, ಯಾಕೆಂದರೆ ಇಷ್ಟು ಅದ್ಭುತವಾದಂಥ ಅರಮನೆ ಕಟ್ಬಿಟ್ಟು ಇಲ್ಲೆಲ್ಲ ಜನವಸತಿ ಇದ್ದರೆ ಚೆನ್ನಾಗಿರಲ್ಲ ಅಂಥೇಳಿ ಮಹಾರಾಜರು ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಒಂದು ಐಡಿಯಾ ಕೊಡ್ತಾರೆ ಮಹಾರಾಜರಿಗೆ. ಮಹಾಸ್ವಾಮಿ, ಇಷ್ಟೆಲ್ಲ ಕಟ್ಟಿದ್ದೀವಿ, ಇಷ್ಟೆಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಇಲ್ಲಿ ವಿದೇಶಿ ಗಣ್ಯರೆಲ್ಲ ಬರ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಇಲ್ಲಿ ಜನ ಎಲ್ಲ ಓಡಾಡೋದು ಏನು ಚೆನ್ನಾಗಿ ಕಾಣುತ್ತೆ, ಈ ಜನಗಳನ್ನೆಲ್ಲ ಇಲ್ಲಿಂದ ಎವ್ಯಾಕ್ಯುಯೇಟ್ ಮಾಡೋಣ, ಇದು ಪೂರ್ತಿ ಅರಮನೆ ಅಂತಲೇ ಉಳಿಸ್ಕೊಳ್ಳೋಣ, ಇದನ್ನು ಅವ್ರಿಗೆಲ್ಲ ಹೊರಗಡೆ ಕಳಿಸೋಣ ಅಂತೇಳಿ ಇಲ್ಲಿದ್ದ ಜನರನ್ನೆಲ್ಲ ಹೊರಗಡೆ ಕಳಿಸಿ ಅವ್ರಿಗೆಲ್ಲ ಬೇರೆ ಬೇರೆ ಏರಿಯಾಗಳನ್ನು ಕಟ್ಕೊಟ್ಟು ಎಲ್ಲರನ್ನ ಕಟ್ಕೊಡ್ತಾರೆ. ಎಲ್ಲ ಏರಿಯಾಗಳು, ಲಕ್ಷ್ಮೀಪುರ, ಸರಸ್ವತಿಪುರ ಎಲ್ಲ ಆವಾಗಲೇ ಬಂದಿದ್ದು, ಅಗ್ರಹಾರಗಳು ಎಲ್ಲವನ್ನು ಕಟ್ಕೊಟ್ಟು ಜನಗಳನ್ನು ಹೊರಗಡೆ ಕಳಿಸಿ ಇಲ್ಲಿ ಇದನ್ನು ಬ್ಯೂಟಿಫಿಕೇಷನ್ ಮಾಡಿ ಪಾರ್ಕ್ ಮಾಡಿ ಇದನ್ನು ಇಡ್ತಾರೆ. ಆಗ ಮಹಾರಾಜರು ಇದನ್ನು ಬ್ಯೂಟಿಫಿಕೇಷನ್ ಮಾಡೋವರೆಗೂ ನಾನು ಬೆಂಗಳೂರು ಅರಮನೆಯಲ್ಲಿ ಇರ್ತೀನಿ ಅಂತ ನಾಲ್ವಡಿ ಪ್ರಭುಗಳು ಬೆಂಗಳೂರು ಅರಮನೆಯಲ್ಲಿ ಇರ್ತಾರೆ. ಇದನ್ನು ಬ್ಯೂಟಿಫಿಕೇಷನ್ ಮಾಡಿ ಇದೆಲ್ಲ ಆದಮೇಲೆ ಅಜಮಾಸು 19 to ಇವತ್ತಿಗೆ ಒಂದು 100 ವರ್ಷದಿಂದ ಇದು ಈ ಥರ ಪಾರ್ಕ್ ಗೀರ್ಕ್ ಥರ ಇಟ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದೆಲ್ಲ ಬಂದರೆ ನಿಮಗೆ ಬರೀ ಅರಮನೆ ಮಾತ್ರ ಕಾಣುತ್ತೆ. ಈಗ ಒಂದು 100 ವರ್ಷದ ಹಿಂದೆ ನೀವು ಬಂದಿದ್ರೆ ಪೂರ್ತಿ ಜನ ಒಂದು ಏರಿಯಾ ಕಂಡಂಗೆ ಕಾಣ್ಬಿಡೋದು ನಿಮಗೆ. ಒಂದು 100 ವರ್ಷದಿಂದ ಈಚೆಗೆ ಇದು ನಿಮಗೆ ಒಂದು ಅರಮನೆ ಥರ ಕಾಣುತ್ತೆ. ಇದು ಅಂಬಾವಿಲಾಸ ಅರಮನೆ. ನೀವು ನೋಡ್ತಾ ಇದ್ದೀರಾ, ಮಹಾರಾಜರ ದರ್ಬಾರಲ್ಲಿ ಕೂತ್ಕೋತಾರೆ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ.
that powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಡ್ಕೊಳ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.